BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತಾ. ಲೋಕಸಭಾ ಕಲಬುರಗಿ ಕ್ಷೇತ್ರದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರ ಪರ ಮತಯಾಚಿಸಲು ಕಾಂಗ್ರೆಸ್ನಿಂದ ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಸೇಡಂ ತಾಲೂಕಾ ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶಕ್ಕೆ ತಾಲೂಕಾ ಸೇರಿದಂತೆ ಮತಕ್ಷೇತ್ರದ ಜನರು, ವಿಶೇಷವಾಗಿ ಮಹಿಳೆಯರು, ಯುವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ನಿಮಗೆ ಮಾಹಿತಿ ಕೊಡಿ. ನಾಳೆ ಸೇಡಂನಲ್ಲಿ 3 ಗಂಟೆ 15 ನಿಮಿಷಕ್ಕೆ, ಅಂದರೆ ನೀವು ಒಂದು ಸ್ವಲ್ಪ 2:30 ಅಂತ ಹಾಕಿ, ಜನ ಬರೋಕ್ಕೆಲ್ಲ, ಇಲ್ಲಾಂದ್ರೆ ರಾಂಗ್ ಜನ ಆರಾಮ್ಸೆ ಬರ್ತಾರೆ. 2:30 ಗಂಟೆಗೆ ನಾಳೆ ಸೇಡಮ್ಮಲ್ಲಿ ಪ್ರಿಯಾಂಕಾ ಗಾಂಧಿಯವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಅವರ ಜೊತೆ ಅವರು ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿಯವರು ಸೇಡಂಗೆ ಪ್ರಚಾರ ಸಭೆ ಇದೆ. ಅದಲ್ಲದೆ ಇದು 12 ಗಂಟೆಗೆ, ಇದಕ್ಕಿಂತ ಈ ಸಭೆಗಿಂತ ಮುಂಚೆ 12 ಗಂಟೆಗೆ ಗುರ್ಮಿಟ್ಕಲ್ನಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿಯವರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. 12 ಗಂಟೆಗೆ ಗುರ್ಮಿಟ್ಕಲ್ಲು, ಪ್ರಿಯಾಂಕಾ ಗಾಂಧೀಜಿಯವರು ಕೇವಲ ಸೇಡಂ ಬರ್ತಾ ಇದ್ದಾರೆ. ಇವರಿಬ್ಬರು ನಾಯಕರು ಗುರ್ಮಿಟ್ಕಲ್ ಮುಗಿಸ್ಕೊಂಡು ಸೇಡಂ ಬರ್ತಾರೆ. 3 ಜನ ಇಲ್ಲಿ ಸೇಡಂನಲ್ಲಿ ಕಾರ್ಯಕ್ರಮ ಇದೆ. ಈ ಒಂದು ಮಾಹಿತಿ ತಮ್ಮ ಮುಖಾಂತರ ಸೇಡಂ ಮತ್ತು ಗುರ್ಮಿಟ್ಕಲ್ ಮತಕ್ಷೇತ್ರದ ಜನರು, ಗುರ್ಮಿಟ್ಕಲ್ನ ಕೇಳ್ತೀನಿ. ಸೇಡಂದು ಸ್ಟೇಡಿಯಂ, ಸೇಡಂ ನಗರದಲ್ಲಿರ್ತಕ್ಕಂಥ ಸ್ಟೇಡಿಯಂ 2:30, ಗುರ್ಮಿಟ್ಕಲ್ 12 ಗಂಟೆ. ಪ್ಲೇಸ್ನ ಹೇಳ್ತೀನಿ ನಿಮಗೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ಪ್ರಚಾರ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪರವಾಗಿದೆ ಅಂತ ಹೇಳಿ ಎಲ್ಲ 8 ಮತಕ್ಷೇತ್ರಗಳಲ್ಲಿ ಸೂಚನೆಗಳು ಸಿಗ್ತಾ ಇವೆ. ಕಾರ್ಮಿಕ ಹಿತ ಕಾಪಾಡುವ ನಿಟ್ಟಿನಲ್ಲಿ ಪೂರಕ ವಾತಾವರಣ ಸೃಷ್ಟಿಸುವ ಸದಾಶಯದೊಂದಿಗೆ CITU ಜಿಲ್ಲಾ ಘಟಕದ ವತಿಯಿಂದ ಮೇ 1ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು CITUನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MB ಸಜ್ಜನ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಕಾರ್ಮಿಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಳ್ಳುವ ಮೂಲಕ ಕೇಂದ್ರ
ಕೇಂದ್ರ ಸರ್ಕಾರವು ಕಾರ್ಮಿಕರ ಪರ ವಾತಾವರಣ ರೂಪಿಸುವಂತೆ ಒತ್ತಡ ಹೇರಲಾಗುವುದು ಎಂದರು. ಸಿಐಟಿಯು ಜಿಲ್ಲಾ ಮುಖಂಡರಾದ ಶಾಂತಗಂಟಿ ಅಧ್ಯಕ್ಷತೆ ವಹಿಸಲಿದ್ದು, ಜಿಲ್ಲೆಯ ವಿವಿಧ ಕಾರ್ಮಿಕ ಸಂಘಟನೆಗಳು, ಮುಖಂಡರು, ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿಯನ್ನು ಪ್ರಬಲವಾಗಿ ಖಂಡಿಸಿದ ಅವರು, ಇತ್ತೀಚೆಗೆ ಅಮೆರಿಕ, ಇಂಗ್ಲೆಂಡ್ ಹಾಗೂ ಯುರೋಪ್ ದೇಶಗಳು ಇಸ್ರೇಲ್ ದಾಳಿಯನ್ನು ಖಂಡಿಸಿರುವುದನ್ನ ಸಿಐಟಿಯು ಸ್ವಾಗತಿಸುತ್ತದೆ ಎಂದರು. ರೈತರು ಹಾಗೂ ಕಾರ್ಮಿಕರ ಹಿತ ಕಾಪಾಡುವಲ್ಲಿ ವಿಫಲಗೊಂಡಿರುವ ಕೇಂದ್ರ ಸರ್ಕಾರ ಬಂಡವಾಳಶಾಹಿ ವ್ಯವಸ್ಥೆಗೆ ತನ್ನ ಸಂಪೂರ್ಣ ಬೆಂಬಲ ನೀಡುತ್ತಿದೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎಂದು ಹಿರಿಯ ಕಾರ್ಮಿಕ ಮುಖಂಡ ಸಜ್ಜನ್ ಕರೆ ನೀಡಿದರು. ಗುಲ್ಬರ್ಗದಲ್ಲಿ 138ನೇ ಮೇ ದಿನಾಚರಣೆ ಆಚರಿಸ್ತಾ ಇದ್ದೀವಿ. 1ನೇ ತಾರೀಕಿಗೆ ಕನ್ನಡ ಭವನ ಕಾರ್ಮಿಕ ದಿನಾಚರಣೆ ಇಲ್ಲಿ ಕನ್ನಡ ಭವನದಲ್ಲಿ ಮಾಡ್ತಾ ಇದ್ದೀವಿ. CITU ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU 138ನೇ ಮೇ ದಿನಾಚರಣೆ ಇದು ಕಾರ್ಮಿಕ ದಿನಾಚರಣೆ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ. ಇದು ಈ ಕಾರ್ಮಿಕ ದಿನಾಚರಣೆ ಸಂದರ್ಭದಲ್ಲಿ ರಲ್ಲಿ ಪ್ರಾರಂಭವಾದಂಥ ಈ ಮೇ ದಿನಾಚರಣೆ 8 ತಾಸುಗಳ ಕೆಲಸಕ್ಕಾಗಿ ನಡೆದಂಥ ಇದು ಒಂದು ಐತಿಹಾಸಿಕ ಹೋರಾಟ ಆಗಿ ಮುಂದೆ ಚಿಕಾಗೋದ ಹೇ ಮಾರ್ಕೆಟ್ನಲ್ಲಿ ಭಾರಿ ದೊಡ್ಡ ಪ್ರದರ್ಶನ ಆಗ್ತದಲ್ಲಿ 16 ತಾಸು 18 ತಾಸು ಅಲ್ಲಿ ದುಡಿಸ್ಕೊಳ್ತಿದ್ರು ಕಾರ್ಮಿಕರಿಗೆ. ಎಷ್ಟೋ ಕಾರ್ಮಿಕರು ಅವರು ಸೂರ್ಯನೇ ನೋಡಿರಲಿಲ್ಲ. ಸೂರ್ಯ ಹೊಂಡೋಕ್ಕಿಂತ ಮೊದಲು ಹೋಗಿ ಸೂರ್ಯ ಮುಳುಗಿದ ನಂತರ ಯಾವಾಗೋ ಬರ್ತಿದ್ರು. ಭಾಳ ದೊಡ್ಡ ಹೋರಾಟ ಆಗಿ ಹೇ ಮಾರ್ಕೆಟ್ನಲ್ಲಿ, ಚಿಕಾಗೋದ ಹೇ ಮಾರ್ಕೆಟ್ನಲ್ಲಿ ಭಾಳ ದೊಡ್ಡ ಪ್ರದರ್ಶನ ನಡೆಯುವಾಗ ಅಲ್ಲಿನ ಸರ್ಕಾರ ಪೊಲೀಸರ ಮುಖಾಂತರ ಅವರೇ ಕಲ್ಲು ಹೊಡೆಸಿ ಇವರೇ ಹೊಡೆಸಿದ್ದಾರೆ ಅಂತೇಳಿ ಫೈರಿಂಗ್ ಆಗಿ ಸುಮಾರು 4 ಜನ ಅಲ್ಲಿ ಶಹೀದ್ ಆಗ್ತಾರೆ ಕಾರ್ಮಿಕರು. ಅದರ ಹಿನ್ನೆಲೆಯಲ್ಲಿ ಅವತ್ತು ನಡೆದಂಥ ಒಂದು ಪೊಲೀಸ್ ದೌರ್ಜನ್ಯದಲ್ಲಿ ರಕ್ತ ಹರಿತದೆ. ರಕ್ತದಲ್ಲಿ ಈ ಬಟ್ಟೆ ಎದ್ದಿ ಅದು ಒಂದು ಕೆಂಪು ಜೆಂಡಾ ಅದರಿಂದ ಹುಟ್ಟುತ್ತದೆ, ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಈಗ ಅದು ಆಗಿ 138 ವರ್ಷ ಆಯಿತು. ಜಗತ್ತಿನ ಕಾರ್ಮಿಕರು ಪ್ರತಿ ವರ್ಷ ಈ ಬಂಡವಾಳಶಾಹಿಗಳ ಏನು ಶೋಷಣೆ ವಿರುದ್ಧ ಪ್ರತೀಕವಾಗಿ ಇದೊಂದು ಮೇ ದಿನಾಚರಣೆ ಇಲ್ಲಿವರೆಗೂ ಆಚರಿಸ್ತಾ ಬಂದಿದ್ದೀವಿ. ಇವತ್ತಿನ ಸಂದರ್ಭದಲ್ಲಿ ನೋಡಿದ್ರೆ ಜಗತ್ತಿನಲ್ಲಿ ಬಂಡವಾಳಶಾಹಿಗಳೇನು ಹೇಳಿದ್ರು ಅವಾಗ, ಬಂಡವಾಳಶಾಹಿ ವ್ಯವಸ್ಥೆನೇ ಈ ಸಮಾಜಕ್ಕೆ ಒಂದು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತದೆ ಅಂತೇಳಿ ಹೇಳಿದರು. ಆದರೆ ಇವತ್ತು ನೋಡಿದರೆ ಬಂಡವಾಳಶಾಹಿ ವ್ಯವಸ್ಥೆ ಕಂಪ್ಲೀಟಾಗಿ ಫೇಲ್ ಆಗಿದೆ. ಜನರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ, ಜನರ ಮೇಲೆ ನಡ್ತಕ್ಕಂಥ ಶೋಷಣೆಯನ್ನು ಮುಕ್ತಗೊಳಿಸುವಲ್ಲಿ ಅದು ಏನೇನೂ ಮಾಡಲಿಕ್ಕೆ ಆಗಿಲ್ಲ. ಮತ್ತು ಅದು ಇವತ್ತು ಕಟ್ಟ ಕಡೆ ಒಂದು ಹಂತಕ್ಕೆ ಬಂದು ತಲುಪಿದೆ. ತಮಗೆ ಗೊತ್ತಿದ್ದ ಹಾಗೆ ಬಂಡವಾಳಶಾಹಿಯ ದೌರ್ಜನ್ಯಗಳು ದಿನ ದಿನ ಹೆಚ್ಚಾಗ್ತಾ ಇದ್ದಾವೆ, ಬಡತನ ಹೆಚ್ಚಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ತಾವು ನೋಡ್ತಾ ಇದ್ದೀರಿ, ಪ್ರತಿ ಯುರೋಪಿಯನ್ ದೇಶದಲ್ಲಿ, ಅಮೇರಿಕದಲ್ಲೇ ಸ್ವತಃ ಇವತ್ತು ಬಂಡವಾಳಶಾಹಿಯ ಒಂದು ರಾಜಧಾನಿ ಅನ್ಬೋದು ಜಗತ್ತಿನ. ಅಲ್ಲಿನೇ ಇವತ್ತು ಅಲ್ಲಿನ ಕಾರ್ಮಿಕರು ಇವತ್ತು ಅಲ್ಲಿನ ಆಡಳಿತ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ದೇಶದಲ್ಲಿ ಕೂಡ ಇವತ್ತು ಏನೋ ಒಂದು ಈ ಉದಾರವಾದಿ ನೀತಿ ವಿರುದ್ಧ ಜನ ಎದ್ದು ನಿಂತಿದ್ದಾರೆ, ಅವ್ರ ವಿರುದ್ಧ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಡವಾಳಶಾಹಿ ವ್ಯವಸ್ಥೆ ಇವತ್ತು ಕಂಪ್ಲೀಟಾಗಿ ಸೋತು ಹೋಗಿದೆ. ಅದಕ್ಕೆ ಪರ್ಯಾಯವಾಗಿ ಕೇವಲ ಸಮಾಜವಾದಿ ವ್ಯವಸ್ಥೆನೇ ಅದಕ್ಕೆ ಪರ್ಯಾಯ ಅನ್ನೋದು ಇವತ್ತು ನಮಗೆ ಇವತ್ತು ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ತಾವು ನೋಡ್ಬೋದು, ಚೀನಾ ಆಗ್ಬೋದು. ಮತದಾರರಿಗೆ ಜಾಗೃತಿ ಮೂಡಿಸಲು ನಮ್ಮ ನಡೆ ಮತಗಟ್ಟೆ ಕಡೆ ಅಭಿಯಾನದ ಅಂಗವಾಗಿ ಸೈಕಲ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಿಗೆ ಜಾಗೃತಿ ಮೂಡಿಸಲು ನಮ್ಮ ನಡೆ ಮತಗಟ್ಟೆ ಕಡೆ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಹಮ್ಮಿಕೊಂಡಿದ್ದ ಸೈಕಲ್ ರ್ಯಾಲಿಗೆ ನಗರ ಪೊಲೀಸ್ ಆಯುಕ್ತರಾದ ಆರ್ ಚೇತನ್ ಕುಮಾರ್ ಅವರು ಚಾಲನೆ ನೀಡಿದರು. ವಿವಿಧ ಇಲಾಖೆ ಅಧಿಕಾರಿಗಳು, ಶಾಲಾ ಮಕ್ಕಳು ಇನ್ನಿತರರು ನಗರೇಶ್ವರ
ಶಾಲೆಯವರೆಗೆ ರ್ಯಾಲಿ ನಡೆಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕಲಬುರಗಿ ಸೈಕ್ಲಿಂಗ್ ಕ್ಲಬ್ಗಳು ಸೈಕಲ್ ಜಾಥಾಕ್ಕೆ ಸಹಯೋಗ ನೀಡಿದವು. ಇದೇ ಸಂದರ್ಭದಲ್ಲಿ ಸ್ವಿಪ್ ಸಮಿತಿಯ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ, ಕಲಬುರಗಿ ಪೊಲೀಸ್ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಡೆಕ್ಕಾ ಕಿಶೋರ್ ಬಾಬು, ಶಾಲಾ ಶಿಕ್ಷಣ ಇಲಾಖೆಯ ಅಪ್ಪರ್ ಆಯುಕ್ತ ಡಾಕ್ಟರ್ ಆಕಾಶ್ ಶಂಕರ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಗೂ ನೋಡಲ್ ಅಧಿಕಾರಿ ಅಬ್ದುಲ್ ಅಜೀಂ ಮುಂತಾದವರು ಭಾಗವಹಿಸಿದರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಾದಿಗ ಸಮಾಜದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಬೆಂಬಲಿಸಲಾಗುವುದು ಎಂದು ಕರ್ನಾಟಕ ಮಾದಿಗರ ಸಂಘಟನೆಗಳ ಒಕ್ಕೂಟದ ಚಂದ್ರಕಾಂತ್ ನಾಟಿಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾದಿಗರ ಬೆಳವಣಿಗೆ ಸಹಿಸದ ಜಾಧವ್ ಅವರನ್ನು ಈ ಚುನಾವಣೆಯಲ್ಲಿ ಮಾದಿಗರ ಮತ ಬಾಂಧವರು ಮನೆ ಮನೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನು ತಿರಸ್ಕರಿಸಿ ಕಾಂಗ್ರೆಸ್ನ ಸರಳ ಸಜ್ಜನಿಕೆಯ ಸ್ವಭಾವದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಮತ ಹಾಕುವಂತೆ ಪ್ರಚಾರ ಕಾರ್ಯದಲ್ಲಿ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ನಾಟಿಕರ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಪ್ರಚಾರದಲ್ಲಿ ಭಾಗವಹಿಸಬೇಕು ಎಂದು ಇಂದು ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ. ಮಾದಿಗರ ವಿರೋಧಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಬೆಂಬಲ. ಮಾದಿಗರ ವಿರೋಧಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ನಮ್ಮ ಒಂದು ಮಾದಿಗ ಸಮುದಾಯದ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಏನು ನಾವು 30 ವರ್ಷದಿಂದ ಹೋರಾಟ ಮಾಡುತ್ತಾ ಬಂದಿರೋದು ನ್ಯಾಯಮೂರ್ತಿ ಎ.ಜಿ. ಸದಾಶಿವ ಆಯೋಗದ ವರದಿಯನ್ನು ಸಲುವಾಗಿ ನಾವೇನು ಹೋರಾಟ ಮಾಡ್ಕೊತಾ ಬಂದಿದ್ದೆವು. ರಾಜ್ಯಾದ್ಯಂತ ಸುಮಾರು 30 ವರ್ಷದಿಂದ ಆ ಒಂದು ಆಯೋಗಕ್ಕೆ ಅಡ್ಡಿಪಡಿಸುತ್ತಿರುವುದು ಒಂದು ಲೋಕಸಭಾ ಸದಸ್ಯ ಒಂದು ಸ್ಥಾನವನ್ನು ಅಧಿಕಾರದಲ್ಲಿ ಸರ್ವ ಜಾತಿಯ ಒಂದು ಸಮಾನವಾಗಿ ಇರುವಂಥ ಒಂದು ಜವಾಬ್ದಾರಿ ಒಂದು ಸ್ಥಾನದಲ್ಲಿರುವಂಥ ಲೋಕಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ಉಮೇಶ್ ಜಾಧವ್ ಅವರು ಒಂದು ಮಾದಿಗರ ಒಂದು ಬೆಳವಣಿಗೆ ಮುಂದುವರಿತಾರ ಅನ್ನೋ ಒಂದು ಭಾವನೆಯಿಂದ ಬಹಿರಂಗವಾಗಿ ತಮ್ಮ ಒಂದು ಸ್ವಜಾತಿಯ ಒಂದು ಬೆಳವಣಿಗೆಯಾಗಿ ಬೆಂಗಳೂರು ನಗರದಲ್ಲಿ ನಡೆಯುತ್ತಿರುವ ಒಂದು ಸಮಾವೇಶದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಬಿಡೋದಿಲ್ಲ ಅಂತ ಏನು ಹೇಳಿಕೆ ಕೊಟ್ಟಾರ. ಆ ಒಂದು ಲೋಕಸಭಾ ಸದಸ್ಯ ಇದ್ದರೂ ಕೂಡ ಎಲ್ಲ ಜಾತಿ ಜನಾಂಗದ ಮತದಾರರು ಮತವನ್ನು ಹಾಕಿದಾಗ ಮಾತ್ರ ಉಮೇಶ್ ಜಾಧವ್ ಅವರು ಲೋಕಸಭಾ ಪ್ರವೇಶ ಮಾಡಿದ್ದಾರೆ. ಅದನ್ನು ಮರೆತು ತಮ್ಮದೇ ಆದಂಥ ಒಂದು ದಬ್ಬಳಿಕೆಯಿಂದ ಮಾದಿಗ ಜನಾಂಗಕ್ಕೆ ಒಂದು ಅನ್ಯಾಯ ಎಸಗಿದ್ದಾರೆ. ಅದು ಖಂಡಿಸುತ್ತೇವೆ. ಆ ಒಂದು ಕಾರಣದಿಂದ ಇವತ್ತಿನ ದಿವಸ ಗುಲ್ಬರ್ಗ ಲೋಕಸಭಾ ಮೀಸಲು ಕ್ಷೇತ್ರದ ಏನು BJP ಅಭ್ಯರ್ಥಿಯಾಗಿ ಕಣಕ್ಕೆ ಸ್ಪರ್ಧಿಸಿದ್ದಾರೆ ಅವರಿಗೆ ವಿರೋಧವಾಗಿ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಮಾದಿಗ ಮತಗಳನ್ನು ನಾವು ಮಾದಿಗ ಸಮಾಜದ ಒಕ್ಕೂಟ ವತಿಯಿಂದ ಪ್ರತಿ ಮನೆಗೆ ತೆರಳಿ ಗ್ರಾಮ ಮಟ್ಟದಿಂದ ನಗರ ಮಟ್ಟದವರೆಗೂ ನಾವು ಪ್ರಚಾರ ನೀಡುತ್ತೇವೆ. BJPಯನ್ನು ತಿರಸ್ಕರಿಸಿ ಉಮೇಶ್ ಜಾಧವ್ ಅವರಿಗೂ ವಿರೋಧಿಸಿ ಸರಳ ಸಜ್ಜನಿಕೆ ವ್ಯಕ್ತಿಯಾದಂಥ ರಾಧಾಕೃಷ್ಣವರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಮ್ಮ ಅಭ್ಯರ್ಥಿ ಏನಿದ್ದಾರ ಅಂಥವರಿಗೆ ನಮ್ಮ ಒಂದು ಪವಿತ್ರವಾದ ನಮ್ಮ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ನಾವು ಕರೆ ಕೊಡ್ತೇವೆ ಮತ್ತು ಪ್ರಚಾರವನ್ನು ಮಾಡ್ತೇವೆ. ಇನ್ನೊಂದು ವಿಶೇಷ, ಡಾಕ್ಟರ್ ಉಮೇಶ್ ಜಾಧವ್ ಅವರು ತಮ್ಮ ಒಂದು 5 ವರ್ಷ ಅವಧಿಯಲ್ಲಿ ತಮ್ಮ ಒಂದು ಅನುದಾನದ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ನಮ್ಮ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಮಾದಿಗ ಸಮಾಜದ ಬಡಾವಣೆಗಳಲ್ಲಿ ಮೂಲ ಸೌಕರ್ಯಗಳನ್ನು ಯಾವುದೇ ರೀತಿ ಇಲ್ಲಿವರೆಗೂ ಒಂದು 10 ಪೈಸೆ ಸುದಕ್ಕೆ ಒಂದು ಅಭಿವೃದ್ಧಿ ಕೊಟ್ಟಿಲ್ಲ.
ಆ ಒಂದು ಚಿಂಚೋಳಿ ತಾಲೂಕಿನ ಅಣವಾರು ಗ್ರಾಮದಲ್ಲಿ ಬೀದರ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಪರವಾಗಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿದರು. ಈ ಬಾರಿ ದೇಶದಲ್ಲಿ 400ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಭೇರಿ ಬಾರಿಸಲಿದ್ದಾರೆ ಎಂದು ಬಿಜೆಪಿ ಮಂಡಲ ಸಂಚಾಲಕರಾದ ಸಂತೋಷ್ ಗಡಂತಿ ತಿಳಿಸಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಈಗ ಬನ್ನ 7ನೇ ತಾರೀಕು ನಮ್ಮ ಬೀದರ್ ಕ್ಷೇತ್ರದಿಂದ ಭಗವಂತ ಖೂಬಾಜಿ ಅವರ ಚುನಾವಣೆ ಇದ್ದಾರೆ. ಅದರ ಸಂಬಂಧ ತಾವು 2ನೇ ನಂಬರ್ ಬಟನ್ ಸೀರಿಯಲ್ ನಂಬರ್ಗೆ ಬಟನ್ ಹೊಡ್ಬೇಕಂತ ವಿನಂತಿ ಮಾಡ್ಕೊಡ್ರಿ. ತಪ್ಪದೆ ಯಾರು ಬಿಸಿಲಾದ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಂಪಲ್ಸರಿ ಬರ್ತೀವಿ 7ನೇ ತಾರೀಕು ವೋಟ್ ಹಾಕ್ತೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಶಿವಯೋಗಿ ರುಸ್ತುಂಪುರ್, ತಾಲೂಕಾ ಬಿಜೆಪಿ ಪಕ್ಷದ ಯುವ ಮೋರ್ಚಾದ ಅಧ್ಯಕ್ಷ ಸತೀಶ್ ರೆಡ್ಡಿ, ಬಸಂತ್ ರೆಡ್ಡಿ, ಬಸವರಾಜ್ ಹಿತ್ತಲ್, ನಾರಾಯಣ ನಾಟಿಕರ್, ರಾಜು ತಳವರ್, ಸುರೇಶ್, ಮಲ್ಲಿಕಾರ್ಜುನ ಪೂಜಾರಿ, ಶಿವಕುಮಾರ್ ಸೇರಿದಂತೆ ಇತರರು ಇದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಾಂಗ್ರೆಸ್ನವರು ಓಲೈಕೆ ರಾಜಕಾರಣ ಮಾಡುತ್ತಿದ್ದಾರೆ, ಆದರೆ ನಾವು ದೇಶದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ಕೊಡುತ್ತಿದ್ದೇವೆ ಎಂದು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾವ್ ಮೆಘ್ವಾಲಾ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ನಗದು ರಹಿತ ವಾಣಿಜ್ಯ ವಹಿವಾಟಿಗೆ ಆದ್ಯತೆ ನೀಡಿದ್ದೇವೆ. ಇದರಿಂದ ಭ್ರಷ್ಟಾಚಾರ ಕಡಿವಾಣ ಹಾಕಲಾಗಿದೆ. ಸಾಮಾಜಿಕ ಸವಲತ್ತುಗಳನ್ನು ಕಲ್ಪಿಸಿಕೊಡಲು ಆದ್ಯತೆ ಕೊಟ್ಟಿದ್ದೇವೆ. ಇದರಲ್ಲಿ ಮಹಿಳೆಯರ ಸಬಲೀಕರಣ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸೇರಿದಂತೆ ಶೋಷಿತ ಸಮುದಾಯದ ಏಳಿಗೆಗೆ ಆದ್ಯತೆ ನೀಡಿದ್ದೇವೆ ಎಂದರು. ದೇಶದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇದರ ಆಧಾರದ ಮೇಲೆ ವಿಕಸಿತ ಭಾರತ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದೇವೆ. ಆದರೆ ಕಾಂಗ್ರೆಸ್ನವರು ತಮ್ಮ ಪ್ರಣಾಳಿಕೆಯಲ್ಲಿ ಸಮುದಾಯದ ಓಲೈಕೆ ಗಮನದಲ್ಲಿ ಇಟ್ಟುಕೊಂಡು ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಎಂದು ಹೇಳಿದರು. ರಾಜೇಂದ್ರ ಸಹಚರ್ ಕಮಿಟಿ, ರಂಗನಾಥ್ ಮಿಶ್ರಾ ಸಮಿತಿ ಇವುಗಳ ಅಂಶಗಳು ಜಾರಿಗೆ ಆದ್ಯತೆ ನೀಡಿದ್ದೇವೆ. ಮುಸ್ಲಿಮರಿಗೆ ಮೀಸಲಾತಿ ಸೌಲಭ್ಯಗಳನ್ನು ಬಿಜೆಪಿ ನೀಡಿದೆ. ವಿಕಸಿತ ಭಾರತವೇ ನಮ್ಮ ಧ್ಯೇಯವಾಗಿದೆ ಎಂದು ಹೇಳಿದರು. अब 2004 में ये कम सीटों पे आए, लेकिन 2009 में ये 204 या 205 ऐसी सीटों पे आ गए. तो इनको लगा कि हमारा ये बोलना ठीक था कि इस देश के संसाधनों पर पहला हक मुसलमान. तो एक सच्चर कमेटी बनी थी, राजेंद्र सच्चर कमेटी. उसमें से भी कुछ बुलवा दिया, मुसलमानों को हक मिलना चाहिए. फिर एक रंगनाथ मिश्रा कमेटी सच्चर कमेटी बनी थी, रंगनाथ मिश्रा कमीशन बना, उसमें भी बुला दिया इन्होंने. ये यूपीए के ही सब है कारनामे. उन्होंने कहा जी मुसलमानों को रिजर्वेशन मिलना चाहिए. जब रिलीजन बेस्ड रिजर्वेशन संविधान निर्माताओं ने मना किया कि ये एज पर कॉन्स्टिट्यूशन नहीं है, हम नहीं दे सकते. बाबा साहब B.R. अम्बेडकर साहब ने भी कॉन्स्टिट्यूट असेंबली की डिबेट में मना किया, लेकिन ये लगे रहे. लेकिन यूपीए सेकंड में बहुत घोटाले हुए. 2G का घोटाला हुआ, कॉमनवेल्थ का घोटाला हुआ, कोयला घोटाला हुआ, पता नहीं क्या क्या घोटाले हुए, बहुत घोटाले हुए. तो इनकी साख गिर गई, लेकिन ये लगे रहे. और आपको एक सनसनीखेज समाचार दे रहा हूं कि मॉडल कोड ऑफ कंडक्ट लगने वाला था, उसके ठीक पहले दिल्ली की 105 या 107 प्रॉपर्टी वक्फ बोर्ड को दे दी. अरे यार, मॉडल कोड ऑफ कंडक्ट लगने वाला है 2014, उसमें दे दी. इसका मतलब अपीसमेंट की इनकी पॉलिसी है. मुसलमान सारे वोट हमें मिल जाए, ये उनकी नीति है. देश किधर ही जाए कोई मतलब नहीं है. हम कैसे करके सत्ता में आ जाएं, ये उनका पार्ट है. देश हित उनका कोई प्रायोरिटी नहीं है कांग्रेस की. और उसके बाद देखिए 2009 में भी इन्होंने कोशिश की, 2014 में भी कोशिश की, और 2019 में भी कोशिश की, और अब 2024 में भी कोशिश कर रहे हैं. और इनके बड़े नेता जो पूर्व नेशनल प्रेसिडेंट रह चुके हैं, उन्होंने एक प्रेस कॉन्फ्रेंस में कहा या उन्होंने किसी मीटिंग में कहा, उन्होंने कहा हम सत्ता में आए, ये बोल रहे हैं राहुल गांधी, मैं उनको कोट अनकोट कर रहा हूँ, हम सत्ता में आए तो हम नेशनल स्तर का एक इंस्टीट्यूट बनाएंगे. वी विल क्रिएट ए बॉडी जो सर्वे करेगी
पूरे देश के जितने भी सिटीजन हैं, नागरिक हैं, उनका सर्वे करेगी किसके पास कितना धन है। 2024ನೇ ಸಾಲಿನ ಈಶಾನ್ಯ ಪದವೀಧರ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದು ನಾರಾ ಪ್ರತಾಪ್ ರೆಡ್ಡಿ ತಿಳಿಸಿದರು. ಚಿಂಚೋಳಿ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಈಶಾನ್ಯ ಪದವೀಧರ ವಿಧಾನಸಭಾ ಪರಿಷತ್ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಕೆಲವೇ ಮತಗಳಿಂದ ಸೋತಿದ್ದೇನೆ. ನನ್ನ ಸೋಲಿಗೆ ಚುನಾವಣೆ ಸಂದರ್ಭದಲ್ಲಿ ಪದವೀಧರ ಮತದಾರರು ನನ್ನ ಕ್ರಮ ಸಂಖ್ಯೆ ಮುಂದೆ 1 ಬರೆದು ಮತವನ್ನ ಹಾಕಬೇಕಿತ್ತು. ಆದ್ರೆ ಕೆಲವರು ಪದವೀಧರರು ನನ್ನ ಗುರುತಿನ ಮುಂದೆ ರೈಟ್ ಮಾರ್ಕ್ ಮಾಡಿ ಹಾಕಿದ್ದಕ್ಕಾಗಿ ಆ ಮತಗಳು ರಿಸಲ್ಟ್ ಆಗಿದ್ದು, ಆದ್ರಿಂದ ಮತ್ತೆ 2024ನೇ ಸಾಲಿನ ಈಶಾನ್ಯ ಪದವೀಧರ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ. ಈಶಾನ್ಯ ವಲಯದ ಪದವೀಧರರು ನನ್ನ ಕ್ರಮ ಸಂಖ್ಯೆ ಮುಂದೆ 1 ಅಂತ ಬರೆದು ಈ ಸಲ ನನಗೆ ಮತ ನೀಡಿ ಗೆಲ್ಲಿಸಿ ತರಬೇಕು ಎಂದು ಮನವಿ ಮಾಡಿದರು. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ 2024ರಲ್ಲಿ ನಡೆಯುವಂಥ MLC ಪದವೀಧರ ಕ್ಷೇತ್ರಕ್ಕೆ ನಾನು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡಲಿಕ್ಕೆ ನಿರ್ಧಾರ ಮಾಡಿ ಈಗ 4ನೇ ರೌಂಡು ಗುಲ್ಬರ್ಗ ಜಿಲ್ಲಾ ಮತ್ತು ಯಾದಗಿರಿ ಬೀದರ್ ಜಿಲ್ಲಾ ಪ್ರವಾಸ ಮಾಡಿದ್ದೀನಿ. ಇವತ್ತಿನ ದಿವಸ ಇದೇ ಮೊದಲನೇ ರೌಂಡಲ್ಲಿ ಮತ್ತೆ ಬಂದು ಈಗ ಚಿಂಚೋಳಿ ಕೂಡ ಪ್ರವಾಸ ಮಾಡಿದ್ದೀನಿ. ಎಲ್ಲ ಕಡೆ ಹೋದರೂ ಕೂಡ ನಮಗೆ ಭಾಳ ಅದ್ಭುತವಾದಂಥ ಒಂದು ಬೆಂಬಲ ವ್ಯಕ್ತ ಆಗ್ತಾಯಿದೆ. ಇಲ್ಲ ಹೋದ ಸರಿ ತಾವು ಚುನಾವಣೆ ಸ್ವಲ್ಪ ಗೆಲ್ಲಬೇಕಾಯಿತು, ಸ್ವಲ್ಪ ಮಿಸ್ಟೇಕ್ ಆಗಿ ಇನ್ವ್ಯಾಲಿಡ್ ವೋಟ್ಸಿಂದ ಕಳ್ಕೊಂಡಿದ್ರಿ. ದಯವಿಟ್ಟು ಈ ಸಾರಿ ನಿಮ್ಮನ್ನು ಹೇಗಾದರೂ ಮಾಡಿ ನಾವು ಗೆಲ್ಲಿಸ್ತೀವಿ ಅಂತೇಳಿ ಮತದಾರರು ಅಪಾರ ಪ್ರೀತಿ ಇದರಿಂದನೇ ಅವರು ನಮಗೆ ಬರಮಾಡಿಕೊಂಡು ನಮಗೆ ಭರವಸೆ ಕೊಡ್ತಾರೆ. ಸೊ ಈ MP ಚುನಾವಣೆಯಲ್ಲಿ ಕೂಡ ತಮ್ಮ ಚಟುವಟಿಕೆಗಳು ಬಿಟ್ಟು ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಯಾವ ಕಾಲದಲ್ಲಿ ಏನು ಪುಣ್ಯ ಮಾಡಿದೋ ಗೊತ್ತಿಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಒಳ್ಳೊಳ್ಳೆ ಸ್ನೇಹಿತರು, ಒಳ್ಳೊಳ್ಳೆ ಹಿತೈಷಿಗಳು ನಮಗೆ ಸಿಕ್ಕಿ ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ನಾನು ಈ ಸಾರಿ ಚುನಾವಣೆಯಲ್ಲಿ ಮಾತ್ರ ಒಳ್ಳೆ ಬಹುಮತದಿಂದ ಗೆಲ್ತೀರಿ ಅಂತ ನಮಗೆ ವಿಶ್ವಾಸ ಇದೆ. ಸರ್, ಈಗ ಲಾಸ್ಟ್ ಟೈಮ್ JDS ಪಕ್ಷಲ್ಲೇ ನಿಂತಿರಿ ಸರ್, ಈಗ ಮತ್ತೆ ಭೀ ಕೇಳ್ಬೋದಲ್ಲ ಸರ್ ಬೇರೆ ಪಕ್ಷ JDS ಅಲ್ಲಿ? ಈಗ JDS ಪಕ್ಷದಲ್ಲಿ ಕೇಳಬೇಕಂತೇಳಿದ್ರೆ ನಾವು ಒಂದು 40 ವರ್ಷ JDS ಇದ್ದು ಕೂಡ ನನ್ನ ಚುನಾವಣೆ ಕಾಂಗ್ರೆಸ್ MLC MLA ಎಲೆಕ್ಷನಲ್ಲಿ ನಮ್ಮ ಮಗ ಭರತ್ ರೆಡ್ಡಿ ನಿಂತಿದ್ದಕ್ಕೆ, ನಾರಾ ಭರತ್ ರೆಡ್ಡಿ ನಮ್ಮ ಅಣ್ಣನ ಮಗ ನಿಂತಿದ್ದಕ್ಕೆ ನಾನು ಅವ್ರ ಸಲುವಾಗಿ ನಾನು ಕಾಂಗ್ರೆಸ್ ಸೊ 40 ವರ್ಷ ದಳದಲ್ಲಿದ್ದವನು ಕಾಂಗ್ರೆಸ್ಸಿಗೆ ಬಂದಮೇಲೆ ಈಗ ಇದುವರೆಗೂ ಕಾಂಗ್ರೆಸ್ಸು BJP ಮೈತ್ರಿಯಾಗಿ ಅವ್ರ ಅಭ್ಯರ್ಥಿನ ಅನೌನ್ಸ್ ಮಾಡಿ, ಸೊ ಅವ್ರ ಸಲುವಾಗಿ ನಾವು ಯಾವ ಮಾಡ್ತಂತ ಕಾಯ್ಕೊಂತ ಕೂತ್ಕೊಂಡು ಕಾಂಗ್ರೆಸ್ಸಲ್ಲಂತೂ ಆಲ್ರೆಡಿ ಚಂದ್ರಶೇಖರ್ ಪಾಟೀಲ್ನ 5 ತಿಂಗಳ ಮಾಡಿದ್ರು. ಸೊ ನಮಗೆ ಅನಿವಾರ್ಯವಾಗಿ ಯಾವ ಮಾಡಿದ್ರು ಗೊತ್ತಿಲ್ಲ, ಯಾಕೆ ಕಾಯ್ಬೇಕಂತೇಳಿ ನಮಗೆ ಪಕ್ಷೇತರವಾಗಿ ನಿಂತ್ಕೊಳ್ಳಿ ಅಂತೇಳಿ ನಮ್ಮೆಲ್ಲ ಹಿತೈಷಿಗಳು ಎಲ್ಲರೂ ಅಡ್ವೈಸ್ ಮಾಡಿದ್ದಕ್ಕೆ ಪಕ್ಷೇತರವಾಗಿ ಚುನಾವಣೆ ನಿಂತಿದ್ದೀವಿ. ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಸರ್. ತಮ್ಮ ಏನು ಸರ್ ಮತಕ್ಷೇತ್ರದವರಿಗೆ ಏನೇನು ಇದು ಸರ್, ನಮ್ಮ ಮತಕ್ಷೇತ್ರದಲ್ಲಿ 4-5 ವರ್ಷ ನನಗೆ ಈ ಸಾರಿ ಚುನಾವಣೆ ಗೆದ್ದು ಟೈಮ್ ಕೊಟ್ಟರೆ ನಮ್ಮಲ್ಲಿರೋಂಥ DMA ಫಂಡ್ ಇರ್ಬೋದು, KKRDB ಫಂಡ್ ಇರ್ಬೋದು, ಈ ಫಂಡಿಂದ ಸತತವಾಗಿ ನಾವು 4-5 ವರ್ಷ ಕಷ್ಟ ಬಿದ್ದು ನಾವು ಏನಾದರೂ ಕೆಲಸ ಮಾಡಿದರೆ ನಮ್ಮಲ್ಲಿರೋಂಥ ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, U ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಎಲ್ಲ ಕಾಲೇಜುಗಳು ಮೂಲಭೂತ ಸೌಕರ್ಯಗಳಲ್ಲಿ ಕಂಪ್ಲೀಟಾಗಿ ನಾನು ನೋಡ್ತಾ ಇದ್ದೀನಲ್ಲ, ಭಾಳ ಅಧ್ವಾನ ಸ್ಥಿತಿನಲ್ಲಿದೆ. ಆಮೇಲೆ ಎಲ್ಲಿ ಕೂಡ ಸ್ಯಾನಿಟರಿ ಫೆಸಿಲಿಟಿ ಕೂಡ ಸರಿ ಇಲ್ಲ. ಇವೆಲ್ಲವೂ ನಂದು ಮೊದಲನೇ ಆದ್ಯತೆ ಮೇರೆಗೆ ನಾನು 4-5 ವರ್ಷದಲ್ಲಿ ಸಂಪೂರ್ಣವಾಗಿ ಒಂದು ಬದಲಾವಣೆ ಮಾಡ್ತೀನಿ ಅಂತ ವಿಶ್ವಾಸ ಇದೆ. ಲಾಸ್ಟ್ ಟೈಮ್ ಸ್ವಲ್ಪ ಮತಲ್ಲೇನು ಸೋತಿರಿ ಸರ್, ಈ ಸರ್ತಿ ಅದು ಮತ ಹಾಕಿದ್ದಾರೆ. ಮತದಾರರು ನನಗೆ ಪ್ರತಾಪ್ ರೆಡ್ಡಿಗೆ ಮತ ಕೊಡಬೇಕಂತ ಮತ ಹಾಕಿದ್ದಾರೆ. ಆದರೆ ಮತದಾರ ಹಾಕೋ ವಿಧಾನದಲ್ಲಿ ಈಗ ಪ್ರತಾಪ್ ರೆಡ್ಡಿ ಅಂತ ಹೇಳಿದ್ಮೇಲೆ ಅದು ಪಕ್ಕದಲ್ಲಿ ನಮ್ಮ ಭಾವಚಿತ್ರ ಬರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಬಾಕ್ಸ್ ಬರುತ್ತೆ. ಬಾಕ್ಸಲ್ಲಿ 1 ಅಂತ ನಮೂದನ್ನು ಮಾಡಿದ್ರೆ ಪ್ರತಾಪ್ ರೆಡ್ಡಿ ಎಲೆಕ್ಷನ್ ಆಗ್ತದೆ. ಆದರೆ ಭಾಳಷ್ಟು ಮಂದಿ 3500 ಮಂದಿ ಮತದಾರ ಟಿಕ್ ಕೊಡಿದ್ರು. ಆ ಟಿಕ್ ರೈಟ್ ಮಾರ್ಕ್ ಕೊಡ್ತಿದ್ದಕ್ಕೆ ನಾನು ಚುನಾವಣೆ ಸೋತೆ. ಮತದಾರ ನನಗೆ ಮೋಸ ಮಾಡಿಲ್ಲ. ಅದಕ್ಕೆ ಪುನಃ ಈ ಸಾರಿ ಮತದಾರ ನಿಮ್ಮ ಮುಖಾಂತರ ನಾನು ಪ್ರಾರ್ಥನೆ ಮಾಡೋದೇನೆಂದರೆ, ಯಾವುದೇ ಕಾರಣಕ್ಕೆ ಟಿಕ್ ಮಾರ್ಕು ಮತ್ತೊಂದು ಮಾರ್ಕ್ ಮಾಡಬೇಡ್ರಿ. ನಮ್ಮ ಪಕ್ಕದಲ್ಲಿರೋ ಭಾವಚಿತ್ರ ಪಕ್ಕದಲ್ಲಿ 1 ಅಂತ ನಮೂದನ್ನು ಮಾಡಿದರೆ ಅಲ್ಲಿಗೆ ನಮ್ಮ ವೋಟಿಂಗ್ ಪ್ರಾಸೆಸ್ ಮುಗಿತೈತೆ. ದಯವಿಟ್ಟು ಸಹಕಾರ ಮಾಡಬೇಕು ಅಂತ. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ.
ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಮೆಚ್ಚಿ ಅನೇಕರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿನ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರ ತೋಟದ ಮನೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ತೊರೆದು ಅನೇಕರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಮೆಚ್ಚಿ ಹಲಚೇರ, ಹೊಸಳ್ಳಿ, ಕುಡ್ಡಳ್ಳಿ, ತೆಗಲ್ತಿಪ್ಪಿ, ನಾವದಗಿ, ಚಿಟ್ಟಕೋಟ, ಕರಿಕಲ್ ತಾಂಡ ಸೇರಿದಂತೆ 100ಕ್ಕೂ ಹೆಚ್ಚು ಜನರು ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್ ಮತ್ತು ಭೀಮರಾವ್ ಟಿಟಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಕಾರ್ಯಕರ್ತರನ್ನ ಉದ್ದೇಶಿಸಿ ಸುಭಾಷ್ ರಾಠೋಡ್ ಮಾತನಾಡಿದರು. ಸೆಕ್ಯುಲರಿಸಂ, ಜಾತ್ಯತೀತ ತತ್ವಕ್ಕೋಸ್ಕರ ಜೆಡಿಎಸ್ ಪಕ್ಷದಲ್ಲಿ ಕೆಲಸ ಮಾಡಿರೋರು. ಆಸೆ ಆಮಿಷಕ್ಕೆ ಬಿದ್ದಿದ್ರೆ ಆ ಸುಳ್ಳು ಉಮೇಶ್ ಜಾಧವ್ ಒಂದು ಮಾತು ಕೇಳಿ ಅವಾಗೇ ಬಿಜೆಪಿ ಹೋಗ್ಬೇಕಾಗಿತ್ತು ನೀವು, ಆದರೆ ಹೋಗಲಿಲ್ಲ. ಈ ಪಕ್ಷ ಗೆದಿಲಿ ಬಿಡ್ಲಿ, ಇದು ಜಾತ್ಯತೀತ ಸೆಕ್ಯುಲರ್ ಪಕ್ಷ ಅಂತ ಆ ಪಕ್ಷದಲ್ಲಿ ಕೆಲಸ ಮಾಡಿದಿರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಗೌರವಯುತವಾಗಿ ನಮಸ್ಕಾರಗಳನ್ನು ಹೇಳ್ತೇನೆ. ಆದರೆ ಮತ್ತೆ ಜಾತ್ಯತೀತ ಜನತಾದಳ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿದ ಮೇಲೆ ಬಿಜೆಪಿ ಕೋಮುವಾದಿ ಪಕ್ಷ, ಬಿಜೆಪಿ ಬಂಡವಾಳಶಾಹಿಗಳ ಪಕ್ಷ, ಬಿಜೆಪಿ ಸಂವಿಧಾನ ವಿರೋಧಿ ಪಕ್ಷ, ಅದರ ಜೊತೆ ಯಾಕೆ ಹೋಗೋಣ? ನಾವು ಕಾಂಗ್ರೆಸ್ ಜೊತೆ ಹೋಗೋಣ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಪಕ್ಷಕ್ಕೆ ಹೋಗೋಣ ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ನಿಮ್ಮ ಐತಿಹಾಸಿಕ ನಿರ್ಣಯ ಚಿಂಚೋಳಿ ತಾಲೂಕಿನಲ್ಲಿ ಯಾರೂ ಕೂಡ ಮರೆಯುವಂತಿಲ್ಲ ಅಂತ ನಾನು ಮನಸ್ಸಾಪೂರ್ವಕ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ. ಬಂದವರಿಗೆಲ್ಲರೂ ಕೂಡ ನಾವು ಅತ್ಯಂತ ಗೌರವದಿಂದ ನೋಡ್ಕೊಳ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ತಾವೆಲ್ಲ ಕುಟುಂಬದ ಸದಸ್ಯರು, ಯಾರು ಮೊದಲಿಂದ ಕೆಲಸ ಮಾಡಿದವರು ಯಾರು ಈಗ ಬಂದವರು ಅನ್ನೋ ಭೇದ ಭಾವ ಎಂದೂ ಕೂಡ ಇಲ್ಲ. ನಮ್ಮೆಲ್ಲ ಪದಾಧಿಕಾರಿಗಳು ಇದ್ದಾರೆ ಇಲ್ಲಿ ವೇದಿಕೆಯಲ್ಲಿ. ಯಾವ ಕ್ಷಣಕ್ಕೆ ಅವರು ಕೂಡ ನಮ್ಮಂತೆ ನಮ್ಮ ಸಮಾನರಾಗಿ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿಡ್ಕೊಂಡು ಎಲ್ಲರೂ ಟ್ರೀಟ್ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಪಕ್ಷದ ಹಿರಿಯರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಹೆಬ್ಬಾಳ್, ರಾಘವೇಂದ್ರ ಗುತ್ತೇದಾರ್, ಶರಣು ಮಜ್ಜಿಗಿ, ಪ್ರದೀಪ್ ಡೊಣ್ಣೂರ್, ವೇದ ಪ್ರಕಾಶ್, ಜಗನ್ನಾಥ ಪೂಜಾರಿ, ಸಂತೋಷ್ ಹೊಸಳ್ಳಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ವಿಡಿಯೋ ವೈರಲ್ ಪ್ರಕರಣ, ಅದು ಅವರ ವೈಯಕ್ತಿಕ. ನಾನು ಅದರ ಬಗ್ಗೆ ಮಾತನಾಡುವುದಿಲ್ಲ. ಆ ಪ್ರಕರಣದಲ್ಲಿ ಕಾನೂನು ಏನು ಕ್ರಮ ಕೈಗೊಳ್ಳುತ್ತದೆಯೋ ತೆಗೆದುಕೊಳ್ಳಲಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಕಲಬುರಗಿ ಜಿಲ್ಲೆಯ ವಾಡಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂತ್ರಸ್ತರ ಮನೆಗೆ ನಡ್ಡಾ ಯಾವಾಗ ಭೇಟಿ ಕೊಟ್ಟಿದ್ದಾರೆ ಎಂದು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ವಿಚಾರ ಮಾತನಾಡಿ, ಯಾದಗಿರಿಯಲ್ಲಿ ದಲಿತ ಯುವಕನ ಹತ್ಯೆ ಆಯಿತು. ಆ ಯುವಕನ ಮನೆಗೆ ತಂದೆ ಮಗ ಯಾವಾಗ ಹೋಗ್ತಾರೆ? ದಲಿತ ಯುವಕನ ಹತ್ಯೆ ಮಾಡಿದವರಿಗೆ, ನೇಹಾ ಹತ್ಯೆ ಮಾಡಿದವರಿಗೆ ಎನ್ಕೌಂಟರ್ ಮಾಡ್ತಾರೆ. ಜೆಪಿ ನಡ್ಡಾ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡೋ ನೈತಿಕತೆ ಏನಿದೆ? ಚುನಾವಣೆ ಸಂದರ್ಭದಲ್ಲಿ ಇಂತಹ ವಿಡಿಯೋ ವೈರಲ್ ಆಗುವುದು ಸಹಜ. ಚುನಾವಣೆ ವೇಳೆಯಲ್ಲಿ ರಾಜ್ಯದಲ್ಲಿ ಬ್ಲಾಕ್ ಮೇಲ್ ಮಾಡೋ ತಂಡನೆ ಇದೇ ವಿಡಿಯೋ ಚುನಾವಣೆ ಮೊದಲ ಬಿಡುಗಡೆ ಮಾಡಬೇಕಿತ್ತಲ್ವಾ ಎಂದು ಪ್ರಶ್ನಿಸಿದರು. ಅದು ಕಾನೂನು ಏನೈತೆ ಅದು ಕೆಲಸ. ಈಗಾಗಲೇ ಸಿಎಂ ಅವರು SIT ತನಿಖೆ ಆದೇಶ ಕೂಡ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನಡ್ಡಾ ಅವರು ಆ ಸಂತ್ರಸ್ತರ ಮನೆಗೆ, ಅನ್ಯಾಯಕ್ಕೊಳಗಾದವ್ರ ಮನೆಗೆ ಯಾವಾಗ ಹೋಗಿ ಬರ್ತಾರೆ ಅಂತ. ಸಾರಿ, ಇವರು ಪ್ರಿಯಾಂಕಾ ಖರ್ಗೆ ದಲಿತರು ಹತ್ಯೆ ಆಗಿದ್ದಾರೆ ಯಾದಗಿರಿಯಲ್ಲಿ. ಅಪ್ಪ ಮಗ ಯಾವಾಗ ಹೋಗಿ ಬರ್ತಾರೆ? ಅಲ್ಲಿ ಹೋಗಿ ಅಲ್ಲಿ ಹೇಳ್ತಾರ, ನಮ್ಮ ದಲಿತ ಹುಡುಗನ ಹೊಡೆದಾರ, ಅವ್ರಿಗೆ ನಾವು ಗುಂಡೇಟ್ ಹಾಕ್ತೀವಿ, ಎನ್ಕೌಂಟರ್ ಮಾಡಿದ ದಮ್ ಇದೆ. ಯಾಕೆ ಪ್ರಿಯಾಂಕಾ ಖರ್ಗೆ ನಡ್ಡವ್ರ ಬಗ್ಗೆ ಏನು ಕೇಳ್ತಾರೆ ರೀ? ಪ್ರಧಾನಮಂತ್ರಿಗಳ ಬಗ್ಗೆ ಏನು ಮಾತಾಡ್ತಾರೆ? ಸ್ವಲ್ಪ ಬಾಯಿಯಲ್ಲಿ ಬಿಗಿ ಇಟ್ಕೋಬೇಕು. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಾಕಿ ಮಾತಾಡೋದು. ನೀವು ಹೋಗ್ರಿ, ದಲಿತರ ಹತ್ಯೆ ಆಗೈತಲ್ಲ ಹೋಗ್ರಿ, ಅಲ್ಲಿ ಹಿರೇಮಠರದ ಹತ್ಯೆ ಆಗೈತಲ್ಲ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗೋದು ಬಿಟ್ಟು ನಡ್ಡಾ ಅವ್ರಿಗೆ ಯಾವಾಗ ಸಂತ್ರಸ್ತರ ಮನೆಗೆ ಹೋಗ್ತಾರೆ? ನೀವು ಮೊದಲು ಹೋಗಿ ನೀವು ಒಂದು ಇಡೀ ದೇಶಕ್ಕೆ ಮಾದರಿ ದಲಿತರ ಪರವಾಗಿ ನೋಡೀವಿ. ದಲಿತರ ಬಗ್ಗೆ ಎಲ್ಲೇ ಕೊಲೆ ಅನ್ಯಾಯ ಆದರೆ ನಾವು ಅದನ್ನು ಗಟ್ಟಿಯಾಗಿ ವಿರೋಧ ಮಾಡ್ತೀವಿ. ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬರ್ಬೋದಾಗಿತ್ತಲ್ಲ. ಏನು ಕಡಿಮೆ ಆಗೈತೆ? ಪ್ರಿಯಾಂಕಾ ಖರ್ಗೆ ಯಾದಗಿರಿಗೆ ಹೋಗ್ಬೇಕಾಗಿತ್ತಲ್ಲ. ಏನು ಹೆಲಿಕಾಪ್ಟರ್ ಒಂದು ತಾಸನಾಗ ಹೋಗಿ ಬರ್ತೀವಿ. ಅವರಿಗೆ ದಲಿತರ ಬಗ್ಗೆ ಕಳ್ಕೊಳ್ಳಿಲ್ಲ, ಕೇವಲ ಮುಸ್ಲಿಮರ ಬಗ್ಗೆ ಅಷ್ಟೇ. ಯಾಕಂದ್ರೆ ಚುನಾವಣೆ ದಿನವೇ ರಿಲೀಸ್ ಆಗುತ್ತೆ ಎಲ್ಲನೂ. ಅದು ಏನೈತೆ ಹೇಳಿದ್ರೆ, ಈ ರಾಜ್ಯದಲ್ಲಿ ಒಂದು ಕೆಟ್ಟ ಸಂಸ್ಕೃತಿ ಬೆಳೆದಿದೆ. ಭಾಳ ಮಂದಿಗೆ ಬ್ಲ್ಯಾಕ್ ಮೇಲು ಎಲ್ಲ ಪಾರ್ಟಿಯಾಗಿ ಮಾಡೋರು ಒಂದು ಟೀಮ್ ಇದೆ. ಹಿಂದೂ ನಾ ಹೇಳೀನಿ, ಹಿಂದಿನೂ ನಾನು ಎಲ್ಲ ನೋಡ್ರಿ, ಆ ಟೀಮ್ ಇಂಥ ಕೆಟ್ಟ ಕೆಲಸ ಮಾಡ್ತಿರ್ತೀವಿ. ಚುನಾವಣೆ ಬಂದಾಗ ಆಗಲಿ ಇದು ಮೊದಲೇ ಬಿಡುಗಡೆ ಮಾಡಬೇಕಾಗಿದೆ. ದುರ್ದೈವ ಆದರೂ ನಾವು ವೈಯಕ್ತಿಕ ಇದೆ ಏನೋ ಮಾತಾಡ್ತೀವಿ.
ನೇಹಾ ಹಿರೇಮಠ ಹತ್ಯೆ ಖಂಡನೀಯ. ಇಂತಹ ಕೃತ್ಯ ಮಾಡಿದವನಿಗೆ ತಕ್ಕ ಶಿಕ್ಷೆ ನೀಡಬೇಕು ಎಂದು ಹುಬ್ಬಳ್ಳಿಯ ನೇಹಾ ಹಿರೇಮಠ ನಿವಾಸದಲ್ಲಿ ರಂಭಾಪುರಿ ಶ್ರೀಗಳು ಒತ್ತಾಯಿಸಿದರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಇಂತಹ ಘಟನೆಯನ್ನ ಎಲ್ಲರೂ ಖಂಡಿಸಬೇಕು. ಆ ದುಷ್ಟ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕು. ಈ ನೋವನ್ನು ಮರೆಯುವಂತದ್ದು ನಿರಂಜನ್ ಕುಟುಂಬಕ್ಕೆ ಆಗುತ್ತಿಲ್ಲ. ಸರ್ಕಾರ ಈಗಾಗಲೇ ಸಿಐಡಿಗೆ ಈ ಕೇಸ್ ಹಸ್ತಾಂತರಿಸಿದೆ. ಆದ್ರೆ ಸಿಐಡಿಗೆ ಕೊಟ್ಟಿರುವುದು ನಮಗೆ ಸಮಂಜಸವಾಗಿಲ್ಲ. ಯಾಕೆ ಅಂದ್ರೆ ಸಿಐಡಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತಿದೆ. ಹೀಗಾಗಿ ಈ ಕೇಸನ್ನು ಸಿಬಿಐಗೆ ವಹಿಸಬೇಕು ಎಂದು ಶ್ರೀಗಳು ಒತ್ತಾಯ ಮಾಡಿದರು. ಯಾವುದೋ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡಬಾರದು. ಎಲ್ಲ ರಾಜಕಾರಣಿಗಳು ಈ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು. ಈ ಕೇಸನ್ನ ಆದಷ್ಟು ಬೇಗನೆ ಮುಗಿಸಿ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು. ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಎಲ್ಲಾ ಸಂಘಟನೆಗಳು ಒಂದಾಗಿ ಹೋರಾಟ ಮಾಡುತ್ತೇವೆ. ಇದರಲ್ಲಿ ಯಾವುದೇ ಲೋಪದೋಷವಾಗದ ರೀತಿಯಲ್ಲಿ ಈ ಕೇಸನ್ನು ಬೇಗನೆ ಮುಗಿಸಿ ನ್ಯಾಯ ಕೊಡಿಸುವ ಕೆಲಸ ಆಗಬೇಕು ಎಂದು ಹೇಳಿದರು. ಈಗಾಗಲೇ ಸಿಎಂ ಸೇರಿದಂತೆ ಹಲವು ರಾಜಕೀಯ ನಾಯಕರು ಬಂದು ಸಾಂತ್ವನ ಹೇಳಿದ್ದಾರೆ. ನಿರಂಜನ್ ಕೂಡ ರಾಜಕೀಯವಾಗಿ ಸಾಮಾಜಿಕವಾಗಿ ಇರುವವರು. ಈಗಾಗಲೇ ಅವರು ಕಾರ್ಪೊರೇಟರ್ ಕೂಡ ಇದ್ದಾರೆ. ಹೀಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಮಾಡಬಾರದು. ಯಾವುದೇ ಜಾತಿ ಭೇದ ಮಾಡದೆ ನೇಹಾ ಆತ್ಮಕ್ಕೆ ಶಾಂತಿ ಕೊಡಿಸಬೇಕು ಎಂದರು. ಇವರ ಭೀಕರ ಕೊಲೆ ಇಡೀ ರಾಜ್ಯದ ತುಂಬ ಬಹಳಷ್ಟು ನೋವನ್ನು ದುಃಖವನ್ನು ಉಂಟು ಮಾಡಿದೆ. ಪರೀಕ್ಷೆ ಮುಗಿಸಿ ಪೂರ್ಣಗೊಳಿಸಿ ಬರುವಂಥ ಸಂದರ್ಭದಲ್ಲಿ ಕೆಲವು ದುಷ್ಟ ವ್ಯಕ್ತಿಗಳು ನಿರ್ದಾಕ್ಷಿಣ್ಯವಾಗಿ ಅಮಾನುಷ ಘಟನೆಯನ್ನು ಮಾಡಿ ಕೊಲೆಗೈದಿರುವಂಥದ್ದು ಯಾರೂ ಕೂಡ ಮನ್ನಿಸುವಂಥದ್ದಲ್ಲ. ಈಗಾಗಲೇ ಇಡೀ ರಾಜ್ಯದ ಜನತೆ ಇದರ ಬಗ್ಗೆ ತಮ್ಮ ಕ್ರೋಧವನ್ನು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಜನರು ಈ ಹತ್ಯೆಯನ್ನು ಖಂಡಿಸಿರುವಂಥದ್ದು ಸಮಾಧಾನದ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ಇಂಥ ಅಮಾನವೀಯ ಕೃತ್ಯ ಎಲ್ಲರೂ ಕೂಡ ಖಂಡಿಸಬೇಕಾದದ್ದು ಮತ್ತು ಅವರಿಗೆ ಯಾವ ರೀತಿಯಾದಂಥ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಎಲ್ಲರೂ ಒತ್ತಾಯದಿಂದ ಮಾಡಿಸುವಂಥವರಾಗಬೇಕಾಗಿದೆ. ಬಹುಶಃ ಎಳೆಯ ಜೀವ ಅಗಲಿ ಹೋಗಿದ್ದು ಇಡೀ ಕುಟುಂಬದ ಜನತೆಗೆ, ನಿರಂಜನ್ ಹಿರೇಮಠರವರು, ಅವರ ಧರ್ಮಪತ್ನಿಯವರು, ಅವರ ಕುಟುಂಬ ಪರಿವಾರದವರಿಗೆ ಆದಂಥ ನೋವನ್ನು ಯಾವುದೇ ರೀತಿ ಮರಳಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕೃತ್ಯ ಎಸಗಿದಂಥ ಆ ದುಷ್ಟ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕನ್ನುವಂಥದ್ದು ನಾವು ಆಗ್ರಹಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಹಿಂದೆ ಈ ರಾಜ್ಯದಲ್ಲಿ ನಡೆದಂಥ ಅನೇಕ ಘಟನೆಗಳ ಬಗ್ಗೆ ತನಿಖೆಗಳು ನಡೆದಿದ್ದನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ಯಾವ ತನಿಖೆಯಿಂದ ತಪ್ಪಿತಸ್ಥರಿಗೆ ನಿಜವಾದಂಥ ಶಿಕ್ಷೆ ಆದಂಥರದ ಬಗ್ಗೆ ದಾಖಲೆಗಳನ್ನು ನಾವು ಕಾಣ್ತಾ ಇಲ್ಲ. ರಾಜ್ಯ ಸರ್ಕಾರ ಇದನ್ನು CID ತನಿಖೆಗೆ ಒಪ್ಪಿಸಿರುವಂಥದ್ದು ನಮಗಷ್ಟು ಸಮಂಜಸವಾಗಿ ಕಾಣ್ತಾ ಇಲ್ಲ. ಇದು ರಾಜ್ಯ ಸರ್ಕಾರದ ಹಿಡಿತದಲ್ಲೇ ಇರುವಂಥ CID ಒಂದು ಸಂಸ್ಥೆ. ಇದನ್ನು ಮೀರಿ CBI ವ್ಯವಸ್ಥೆಗೆ ಈ ಕೇಸನ್ನು ವರ್ಗಾವಣೆ ಮಾಡಿದರೆ ನಿಜವಾಗಲೂ ಹತ್ಯೆಯ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿ ದೊರಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾವುದೋ ಒಂದು ಸಮುದಾಯವನ್ನು ತುಷ್ಟೀಕರಿಸುವಂಥ ಉದ್ದೇಶದಿಂದ ಇಂಥ ಕೃತ್ಯಗಳನ್ನು ಮರೆಮಾಚುವಂಥ ಅಥವಾ ಉದಾಸೀನ ಮಾಡುವಂಥ ಪ್ರವೃತ್ತಿ ನಮ್ಮ ಯಾವುದೇ ರಾಜಕಾರಣಿಗಳಲ್ಲಿ ಬರಬಾರ್ದು. ಅಧಿಕಾರೂಢವಾದಂಥ ಪಕ್ಷ ಏನಿದೆ ಆ ಪಕ್ಷದ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಇದರ ಬಗ್ಗೆ ಅತ್ಯಂತ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ಳಿ ಮತ್ತು ಇದನ್ನು ಬಹಳಷ್ಟು ಸಮಯ ಮುಂದುವರಿಸಲಾರದೆ ಆದಷ್ಟು ಬೇಗನೆ ಇದನ್ನು ಪೂರ್ಣಗೊಳಿಸಿ ಯಾವ ಹತ್ಯೆಗೈದಂಥ ದುಷ್ಟನಿಗೆ ಒಂದು ಘೋರವಾದಂಥ ಶಿಕ್ಷೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗೇನಾದರೂ ಆಗದೇ ಇದ್ದ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆಯ ಒಂದು ಸಂಘಟನೆಯನ್ನು ಮಾಡಿ ಇಂಥ ಘಟನೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಅಷ್ಟೇ ಅಲ್ಲ,
ಅಂತ ದುಷ್ಟ ಕೃತ್ಯ ಎಸಗಿದಂಥವ್ರ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್
9702205555.